ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನವ್ಯಾಸ್ ಬ್ಲಾಗ್ ಇನ್ ಕನ್ನಡ. ಇವತ್ತು ನವರಾತ್ರಿಯ 2ನೇ ದಿನ ಆಗಿರುತ್ತೆ. ಹಾಗೆ ಹೊಸ್ಲಿಗೆಲ್ಲ ನಾನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೋಗಿ ದೇವ್ರ ಪೂಜೆ ಮಾಡಿ ಬರೋಷ್ಟರಲ್ಲಿ ನಮ್ಮ ಸಿರಿ ನೋಡ್ಬೋದು ಹೊಸ್ಲು ಮೇಲಿರೋ ರಂಗೋಲಿ ಎಲ್ಲ ತಿಂದ್ಬಿಟ್ಟು ಕೂತಿದ್ದಾಳೆ. ನೋಡ್ಬೋದು ಈ ರೀತಿ ಪೂಜೆ ಮಾಡಿದ್ದೆ. ಹಾಗೆ ನೆಲಮಂಗಲದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು, ಇದು ನೆಲಮಂಗಲ ಟೌನಲ್ಲಿದೆ, ಪೇಟೆ ಬೀದಿಯಲ್ಲಿ ಶ್ರೀ ಮರಿಯಕ್ಕ ದೇವಿ ದೇವಸ್ಥಾನ ಅಂತ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಮಾತ್ರ ತುಂಬ ದೊಡ್ಡದಾಗಿದೆ. ಆಚೆಗಡೆ ಎಲ್ಲ ಈ ಥರ ಎಲ್ಲ ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ಮಾಡಿದರು. ಹಾಗೆ ಒಳಗಡೆ ನೋಡ್ಬೋದು ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ. ಹಾಗೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಆ ಒಂದು ಆರ್ಚ್ ಹಾಕಿದ್ರು. ಸೊ ಅಲ್ಲಿ ಏನಿರ್ಬೋದು ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಶ್ರೀ ಶರನ್ನವರಾತ್ರಿ ಪೂಜಾ ಮಹೋತ್ಸವ ಅಂತ ಹಾಕಿದ್ದಾರೆ. ಇದು ನೆಕ್ಸ್ಟ್ ಮಂತ್ 2 ಇರುತ್ತೆ. ಯಾರ್ಯಾರಿನ್ನ ಇಲ್ಲಿಗೆ ವಿಸಿಟ್ ಕೊಟ್ಟಿಲ್ವೋ ನಿಯರ್ ನೆಲಮಂಗಲದಲ್ಲಿರೋರೆಲ್ಲ ಪ್ಲೀಸ್ ಒಂದು ವಿಸಿಟ್ ಕೊಡಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ದೇವಿನ, ನೋಡ್ಬೋದು. ಸೊ ನೋಡಿದ್ರಿ ಅಲ್ವಾ, ಈ ಥರ ಎಲ್ಲ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿತ್ತು ಚಾಮುಂಡೇಶ್ವರಿ ತಾಯಿ ನೋಡೋದಕ್ಕೆ. ಹಾಗೆ ಅಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೋಗೋಣ ಅಂತ ಹೊರಟು, ಇಲ್ಲಿ ನೋಡ್ಬೋದು ಪ್ರಸಾದಕ್ಕೆ ಅಂತ ಎಷ್ಟು ಜನ ಫುಲ್ಲು ಕ್ಯೂ ನಿಂತಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ರು ಇಲ್ಲಿ ಮಾತ್ರ. ಹಾಗೆ ಅಲ್ಲಿಂದ ಹೊರಡ್ಬೇಕಾದ್ರೆ ಇಂಡಿಯಾ ಗೇಟ್ ರೆಸ್ಟೋರೆಂಟ್ ಪಕ್ಕನೇ KFC ಓಪನ್ ಆಗ್ತಾ ಇದೆ. ಮೇ ಬಿ ಕಮಿಂಗ್ ಸೂನ್ ಅನಿಸುತ್ತೆ, ಇನ್ನೊಂದು ಮಂತಲ್ಲಿ ಓಪನ್ ಆಗುತ್ತೆ ಅನಿಸುತ್ತೆ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ನೆಲಮಂಗಲದಲ್ಲಿ ರಾಬೆರಿ ಆಗಿದೆ ಅಂತ ಗೊತ್ತಾಯಿತು. ಸೊ ಹಾಗೇ ಆನ್ ದ ವೇ ಹೋಗ್ತಾ ರಾಬೆರಿ ಸ್ಟಾಲ್ಗೊಂದು ವಿಸಿಟ್ ಕೊಟ್ಟೆ. ಪ್ರೈಸ್ ವೈಸ್ ಓಕೆ, ಎಲ್ಲ ಕಡೆ ಇರೋ ಥರನೇ ಸೇಮ್ ಪ್ರೈಸಸ್ ಇದೆ, ಚೆನ್ನಾಗಿತ್ತು. ನಾವು ತೊಗೊಂಡಿದ್ದು DBC ಮತ್ತು ಚೊಕೋ ಬ್ರೌನಿ ತೊಗೊಂಡಿದ್ವಿ. ಟೇಸ್ಟ್ ವೈಸ್ ಚೆನ್ನಾಗಿದೆ, ನೋಡ್ಬೋದು ನೀವೇ ಮೆನು. ಓಕೆ, ನೋಡಿದ್ರಲ್ಲ ಇವತ್ತಿನ ನನ್ನ ಪುಟ್ಟು ವ್ಲಾಗ್. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.